ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ನಾನಿವತ್ತಿಲ್ಲಿ ಟೊಮೊಟೊ ಜೊತೆಗೆ ಎಲೆಕೋಸಿನ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್, ಆಮೇಲೆ ಬರೀ 5 ನಿಮಿಷದಲ್ಲಿ ಆಗುವಂಥದ್ದು. ಇದನ್ನು ಒಂದು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಲೆಕೋಸು ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಒಂದು ಅರ್ಧ ಕಪ್ಪಷ್ಟು ಬಟಾಣಿನ ತೊಗೊಂಡಿದ್ದೀನಿ. ಇದಕ್ಕೆ ಹಸಿ ಬಟಾಣಿಗೆ ಬೇಕಾದರೆ ಹಾಕೋಬೋದು, ಅಥವಾ ನಾನು ಇದನ್ನು ಒಣ ಬಟಾಣಿ ನೆನೆಸಿಟ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು 1-1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗೋವರೆಗೂ ಬೇಯಿಸ್ಕೋಬೇಕು. ಇದಕ್ಕೆ ನೀವು ಯಾವುದೇ ಥರ ತರಕಾರಿ ಹಾಕೋಬೋದು. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಬದನೆಕಾಯಿ ಅಥವಾ ಬೀಟ್ರೂಟು, ಈ ಥರ ಯಾವುದೇ ತರಕಾರಿ ಹಾಕೋಬೋದು. ಬಟ್ ಈ ಎಲೆಕೋಸು ಮತ್ತು ಬಟಾಣಿ ಕಾಳು ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ 1-2 ಟೊಮೊಟೊನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು 4-5 ಟೊಮೊಟೊ, ಒಂದು 6-7 ಲವಂಗ, ಒಂದು 2 ಇಂಚಷ್ಟು ಚಕ್ಕೆನ ಹಾಕ್ಕೊಂಡು ನುಣ್ಣಗಾಗೋವರೆಗೂ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಈ ತರಕಾರಿ ಜೊತೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಇದಕ್ಕೆ 1/4 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಆಮೇಲೆ 1-2 ಸ್ಪೂನಷ್ಟು ಮೀಟ್ ಮಸಾಲ, ಹಾಗೆ 1/4 ಸ್ಪೂನಷ್ಟು ಅರಿಶಿನ ಪುಡಿ, ಇದನ್ನು 3 ಕೂಡ ಇದಕ್ಕೆ ಹಾಕ್ಕೊಂಡು ಮತ್ತೆ ಇನ್ನೊಮ್ಮೆ ಕುದಿಸ್ಕೋಬೇಕು. ಇವಾಗ ಇದಕ್ಕೆ ನೀರು ಹಾಕ್ಕೋತಾ ಇದ್ದೀನಿ. 1 ಗ್ಲಾಸ್ಗೆ 2 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು. ಅಂದರೆ ನಾವು 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಅಳತೆ ಕೂಡ ನೀಟಾಗಿರುತ್ತೆ. ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ತಿಂಡಿಗೆ ಮಕ್ಕಳಿಗೆ ಬೇಗನೆ ಮಾಡ್ಕೋಬೋದು ಈ ಒಂದು ರೆಸಿಪಿನ, ಅಥವಾ ಸಂಜೆ ಟೈಮಲ್ಲೂ ಕೂಡ ಮಾಡ್ಕೋಬೋದು. ನಾವು ಯಾವುದೇ ಸಾಂಬಾರು ಮಾಡೋ ಅವಶ್ಯಕತೆಯೂ ಇರಲ್ಲ. ಇವಾಗ ಇದು ನಾನು ಹಾಕಿರುವಂಥ ನೀರನ್ನ ಕುದೀತಾ ಇದೆ ಆಲ್ರೆಡಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗಲೂ ಇನ್ನೊಮ್ಮೆ ಟೇಸ್ಟ್ ನೋಡ್ಕೊಬಿಡಿ, ಉಪ್ಪೆಲ್ಲ ಸರಿಯಾಗಿದೆಯಾ ಅಂತ. ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೋದು. ಈಗ ನಾನು ಇದಕ್ಕೆ ಅಕ್ಕಿನ ಹಾಕ್ತಾಯಿದ್ದೀನಿ. ತೊಳೆದಿಟ್ಟಿರುವಂಥ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಇದನ್ನ ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೋತಾ ಇರಬೇಕು. ಆಮೇಲೆ ಮಧ್ಯದಲ್ಲಿ ಆವಾಗವಾಗ ಒಂದು ಸ್ವಲ್ಪ ಕೈ ಆಡೋದ್ರಿಂದ ಅನ್ನ ಕೂಡ ಸೀದೋಗಲ್ಲ. ಆಮೇಲೆ ಇದನ್ನು ನಾನು ಕುಕ್ಕರಲ್ಲಿ ಮಾಡೋಲ್ಲ, ಯಾವಾಗಲೂ ಕುಕ್ಕರ್ ಇಟ್ಟಿರ್ತೀನಿ ಬಟ್ ಮುಚ್ಚಲ್ಲ. ಲಾಸ್ಟಲ್ಲಿ ಮಾತ್ರ ಮುಚ್ತೀನಿ. ಅದು ಯಾವಾಗ ಅಂತ ವಿಡಿಯೋ ಕೊನೆವರೆಗೂ ನೋಡಿ. ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಬೇಗನೆ ಮಾಡಬೇಕು ಅಂತ ವಿಡಿಯೋ ಮಾಡೋಕ್ಕೂ ಮುಂಚೆನೇ ಸ್ವಲ್ಪ ಮಸಾಲೆನ ನಾನು ರುಬ್ಬಿಟ್ಕೊಂಡಿದ್ದೆ. ಹಾಗಾಗಿ ಮಸಾಲೆಗೆ ಏನೇನು ಹಾಕ್ತೆ ಅಂತ ತೋರ್ಸೋಕ್ಕಾಗಿಲ್ಲ, ಅದ್ರ ಬದಲು ಹೇಳಿದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದು ಸ್ವಲ್ಪ ಕುದಿಯೋವರೆಗೂ ಹಾಗೆ ಬಿಡೋಣ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿದ್ದರೆ ಒಳ್ಳೆಯದು, ಅನ್ನ ಕೂಡ ಸೀದೋಗಲ್ಲ. ಇವಾಗ ಇದನ್ನು ಮತ್ತೊಮ್ಮೆ ನೀಟಾಗಿ ಕಲಿಸ್ಕೋಬೇಕು. ನಾನು ಯಾವಾಗಲೂ ಹೇಳ್ದಂಗೆ ಅನ್ನನ ಮಧ್ಯದಲ್ಲೆಲ್ಲ ಕಲಿಸ್ಕೋಬಾರ್ದು. ಸೈಡಲ್ಲಿ ಕಲಿಸ್ಕೊಂಡ್ರೆ ಅನ್ನ ಪುಡಿ ಪುಡಿಯಾಗಲ್ಲ. ನಾನು ನೋಡಿ ಇವಾಗ ಮಾತ್ರ ಕುಕ್ಕರ್ನ ಮುಚ್ತೀನಿ. ಯಾಕಂದರೆ ಮೊದಲೇ ಮುಚ್ಚಿದ್ರೆ ಅನ್ನ ಸೀದೋಗುತ್ತೆ. ಬರೀ 5ರಿಂದ 8 ನಿಮಿಷದ ತನಕ ಲೋ ಫ್ಲೇಮಲ್ಲಿ ಕುಕ್ಕರ್ ಮುಚ್ಚಿದ್ರೆ ಅನ್ನ ಒಳ್ಳೆ ಬಿರಿಯಾನಿ ಥರ ತುಂಬ ಚೆನ್ನಾಗಿ ಕೂಡ ಆಗುತ್ತೆ. ನೋಡಿ, ಅನ್ನ ಕೂಡ ಬೇಗನೆ ಆಗೋಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.